ವೆಲ್ಕಮ್ ಟು ದಿ ಪ್ರೆಸೆಂಟೇಷನ್. ಇಂದಿನ ಪ್ರೆಸೆಂಟೇಷನಲ್ಲಿ ನಾವು ಮುಖ್ಯವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಸಿದ್ಧಾಂತ ಅಥವಾ ಇನ್ನೊಂದು ಥಿಯರಿ ಆದಂತಹ ಹೆಕ್ಷರ್ ಒಹಿಲಿನ್ ಅಥವಾ ಎಚ್ ಒ ಥಿಯರಂ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ. ಎಚ್ ಒ ಅಂದರೆ ಹೆಕ್ಷರ್ ಮತ್ತು ಒಹಿಲಿನ್ ಅಂತ ಹೇಳ್ಕೊಂಡು ಈ ಎರಡು ಪರಿಣತರು ಜೊತೆ ಸೇರಿ ನೀಡಿದಂಥ ಸಿದ್ಧಾಂತವನ್ನು ನಾವು ಎಚ್ ಒ ಥಿಯರಂ ಅಂತ ಕರಿತೇವೆ. ನೋಡೋಣ. ದಿ ಎಚ್ ಒ ಥಿಯರಂ ಸ್ಟೇಟ್ಸ್ ದಟ್ ದಿ ಮೇನ್ ಡಿಟರ್ಮಿನೆಂಟ್ಸ್ ಆಫ್ the pattern of production, specialization and trade among regions is the relative availability of factor supplies. ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಅವೈಲಬಿಲಿಟಿ ಆಗಿದೆ ಫ್ಯಾಕ್ಟರ್ಸ್ಗಳು ಅದರ ಆಧಾರದಲ್ಲಿ ಏನು ಅಂತಾರಾಷ್ಟ್ರೀಯ ವ್ಯಾಪಾರ ಇದೆ ಅಂತ ಹೇಳ್ಕೊಂಡು ಹೆಕ್ಷರ್ ಮತ್ತು ಒಹಿಲಿನ್ ಹೇಳ್ತಾರೆ. ರೀಜನ್ಸ್ ಆರ್ ಕಂಟ್ರೀಸ್ ಹ್ಯಾವ್ ಡಿಫರೆಂಟ್ ಫ್ಯಾಕ್ಟರ್ ಎಂಡೋಮೆಂಟ್ಸ್ ಆ್ಯಂಡ್ ಫ್ಯಾಕ್ಟರ್ ಸಪ್ಲೈಸ್. ಬೇರೆ ಬೇರೆ ರಾಷ್ಟ್ರಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಫ್ಯಾಕ್ಟರ್ ಎಂಡೋಮೆಂಟ್ ಅಥವಾ ಏನು ಬಂಡವಾಳ ಅಥವಾ ಸಂಪನ್ಮೂಲ ಒಳಗೊಂಡಿದೆ, ಬೇರೆ ಬೇರೆ ಪ್ರಮಾಣದಲ್ಲಿ ಸಪ್ಲೈ ಇದೆ ಅಂತ ಹೇಳ್ತಾರೆ. ಸಮ್ ಕಂಟ್ರೀಸ್ ಹ್ಯಾವ್ ಮಚ್ ಕ್ಯಾಪಿಟಲ್. ಕೆಲವೊಂದು ರಾಷ್ಟ್ರದಲ್ಲಿ ತುಂಬ ಏನು ಕ್ಯಾಪಿಟಲ್ ಬಂಡವಾಳ ಇರುತ್ತೆ. ಅದರ್ಸ್ ಹ್ಯಾವ್ ಮಚ್ ಲೇಬರ್. ಕೆಲವೊಂದು ರಾಷ್ಟ್ರದಲ್ಲಿ ಕಡಿಮೆ ಏನು ಬಂಡವಾಳದ ಶ್ರಮ ಲೇಬರ್ ಇರ್ತಾರೆ ಹೇಳ್ತಾರೆ. ಒಂದು ವ್ಯತ್ಯಾಸವಾಗಿರುತ್ತೆ. ವಿಶ್ವದ ಕೆಲವು ರಾಷ್ಟ್ರಗಳನ್ನು ನಾವು ಬಂಡವಾಳ ಶ್ರೀಮಂತ ರಾಷ್ಟ್ರವಂತೂ, ಕೆಲವು ರಾಷ್ಟ್ರವನ್ನು ನಾವು ಶ್ರಮ ಶ್ರೀಮಂತ ರಾಷ್ಟ್ರ ಅಥವಾ ಲೇಬರ್ ರಿಚ್ ಕಂಟ್ರಿ ಆ್ಯಂಡ್ ಕ್ಯಾಪಿಟಲ್ ರಿಚ್ ಕಂಟ್ರಿ ಅಂತ ನಾವು ಕರೆಯುವಂಥದ್ದು. ಇಂಡಿಯಾ ಸಾಮಾನ್ಯವಾಗಿ ಲೇಬರ್ ಜಾಸ್ತಿ ಇದೆ. ಅಮೇರಿಕಾ, ಇಂಗ್ಲೆಂಡ್ನಂಥ ರಾಷ್ಟ್ರಗಳಲ್ಲಿ ಬಂಡವಾಳ ಜಾಸ್ತಿ ಇದೆ ಅಂತ ನಾವು ಹೇಳಬೇಕಾಗುತ್ತೆ. ಬಂಡವಾಳ ರಿಚ್ ಅಥವಾ ಕ್ಯಾಪಿಟಲ್ ರಿಚ್ ಕಂಟ್ರಿಗಳು ಅಂತ ಹೇಳ್ಕೊಂಡು. The theory now says that countries that are rich in capital will export capital intensive goods and countries that have much labor will export labor intensive goods. ಸಾಮಾನ್ಯವಾಗಿ ಏನು ಬಂಡವಾಳ ಜಾಸ್ತಿ ಇರುವಂಥ ರಾಷ್ಟ್ರಗಳು ಕ್ಯಾಪಿಟಲ್ ಇಂಟೆನ್ಸಿವ್ ತಂತ್ರಜ್ಞಾನದ ವಸ್ತುವನ್ನು ರಫ್ತು ಮಾಡುತ್ತೆ. ಲೇಬರ್ ಜಾಸ್ತಿ ಇರುವ ರಾಷ್ಟ್ರಗಳು ಲೇಬರ್ ಇಂಟೆನ್ಸಿವ್ ಅನ್ನು ರಫ್ತು ಮಾಡ್ತದೆ ಅಂತಲ್ಲಿ ಹೇಳ್ತಾರೆ. Ohilin, the immediate cause of international trade always is that some commodities can be bought more cheaply from other regions, whereas in the same region their production is possible at high price. Thus the main cause of trade between region is the differences in price of commodities. ಎರಡೂ ರಾಷ್ಟ್ರಗಳಲ್ಲಿಯ ಪ್ರೈಸುಗಳ ಕಮೋಡಿಟಿಗಳು ಪ್ರಮುಖವಾಗಿ ನಿರ್ಧಾರ ಆಗುತ್ತೆ ಅಂತಾರಾಷ್ಟ್ರೀಯ ವ್ಯಾಪಾರದ ಸಂದರ್ಭದಲ್ಲಿ ಅಂತ ಹೇಳ್ತಾನೆ. ಸೊ ಅದರಿಂದಾಗಿ ಏನು ಫ್ಯಾಕ್ಟರ್ ಎಂಡೋಮೆಂಟ್ ದೆನ್ ಪ್ರೈಸಸ್ ಆಫ್ ದಿ ಕಮೋಡಿಟೀಸ್, ಆ ಫ್ಯಾಕ್ಟರ್ ಎಂಡೋಮೆಂಟ್ ಆಧಾರದಲ್ಲಿ ಬೆಲೆ ನಿರ್ಣಯ ಆಗುತ್ತೆ. ಸೊ ಬೆಲೆ ನಿರ್ಣಯ ಆಗುವಂಥದ್ದು ಫ್ಯಾಕ್ಟರ್ ಎಂಡೋಮೆಂಟ್ನ ಆಧಾರದಲ್ಲಿ ಪರಸ್ಪರ ಸಂಬಂಧ ಇದೆ. ಸೊ ಅದರ ಆಧಾರದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಇರುತ್ತೆ ಅಂತ ಹೇಳ್ಕೊಂಡು ಹೆಕ್ಷರ್ ಮತ್ತು ಒಹಿಲಿನ್ ಅವರ ಎಚ್ ಒ ಥಿಯರಂ ಅಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಕೆಲವೊಂದು ಊಹನೆ ಅಥವಾ ಎಸಂಪ್ಷನ್ಗಳನ್ನು ನಾವು ಮಾಡ್ಕೊಳ್ತೇವೆ. ದಿ ಥಿಯರಿ ಇಸ್ ಬೇಸ್ಡ್ ಆನ್ ಫಾಲೋವಿಂಗ್ ಎಸಂಪ್ಷನ್. ಕೆಲವು ಎಸಂಪ್ಷನ್ ನಾವು ಮಾಡ್ತೇವೆ. ಏನು ಇದೆ ಎಸಂಪ್ಷನ್ ಕೇಳಿದರೆ, ಇಟ್ ಈಸ್ ಎ 2x2 ಮಾಡೆಲ್ ಆರ್ 2x2 ಮಾಡೆಲ್ ಅಂತ ಕರಿತೇವೆ. 2:2:2 ಅಂತ ಎರಡು. ದೇರ್ ಆರ್ 2 ಕಂಟ್ರೀಸ್, ಎರಡು ರಾಷ್ಟ್ರಗಳು, ಎ ಮತ್ತು ಬಿ ಎನ್ನುವಂಥ ಎರಡು ರಾಷ್ಟ್ರಗಳು. ಯಾವುದೆಲ್ಲ? ಎ ಮತ್ತು ಬಿ ಎನ್ನುವಂಥ ಎರಡು ರಾಷ್ಟ್ರಗಳು. ಆ್ಯಂಡ್ ದೆರ್ ಆರ್ 2 ಕಮೋಡಿಟೀಸ್, ಎರಡು ಕಮೋಡಿಟಿಗಳು. ಯಾವುದು? ಎಕ್ಸ್ ಮತ್ತು ವೈ ಎನ್ನುವಂಥ ಎರಡು ಕಮೋಡಿಟಿಗಳು. ದೆರ್ ಆರ್ 2 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಎರಡು ಉತ್ಪಾದನಾ ಘಟಕಗಳು. ಯಾವುದು? ಲೇಬರ್ ಮತ್ತು ಬಂಡವಾಳ. ಇದು ಹೆಕ್ಷರ್ ಒಹಿಲಿನ್ ಮಾಡಿಕೊಳ್ಳುವಂಥ ಪ್ರಮುಖ ವಿಭಾಗಗಳು. ಯಾವುದು? ದೇರ್ ಆರ್ 2 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಈ ಮಾಡೆಲನ್ನು ನಾವು 2:2:2 ಮಾಡೆಲ್ ಅಂತ ಕರಿತೇವೆ. 2:2:2 ಮಾಡೆಲ್ ಎರಡು 2:2:2 ಮಾಡೆಲ್. ಎರಡು ಯಾವುದಿಲ್ಲಿ? ಎರಡು ಕಂಟ್ರಿಗಳು ಎ ಮತ್ತು ಬಿ. ಇನ್ನೆರಡು ಯಾವುದಲ್ಲಿ? ಎಕ್ಸ್ ಮತ್ತು ವೈ, ಎರಡು ಕಮೋಡಿಟಿಗಳು. ಇದು ಲೇಬರ್ ಮತ್ತು ಕ್ಯಾಪಿಟಲ್ ಎನ್ನುವಂಥ ಎರಡು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗಳು. ಅದರಿಂದಾಗಿ 2:2:2 ಮಾಡೆಲ್ ಅಂತ ಇದನ್ನು ಕರಿತೇವೆ ನಾವು. ಮುಂದೆ there is a perfect competition in the commodity as well as factor market. So commodity market ಅಲ್ಲಿಯೂ ಫ್ಯಾಕ್ಟರ್ ಮಾರ್ಕೆಟ್ ನಲ್ಲಿಯೂ ಪರ್ಫೆಕ್ಟ್ ಕಾಂಪಿಟೇಷನ್ ಅನ್ನು ನಾವು ಇಲ್ಲಿ ಗಮನಿಸಲಿಕ್ಕೆ ಆಗ್ತದೆ ಅಂತ ಹೆಕ್ಷರ್ ಒಹಿಲಿನ್ ಹೇಳ್ತಾರೆ. ಪರ್ಫೆಕ್ಟ್ ಕಾಂಪಿಟೇಷನ್ ಅಂದರೆ ಪರಿಪೂರ್ಣ ಮಾರುಕಟ್ಟೆಯೇ ಅಂತ ಕರಿತೇವೆ. ಪರಿಪೂರ್ಣ ಮಾರ್ಕೆಟ್, ಪರ್ಫೆಕ್ಟ್ ಆದ ಕಾಂಪಿಟೇಷನ್ ಇರುವಂತಹದ್ದು. ಸೊ ಹೊಮೋಜಿನಸ್ ಪ್ರಾಡಕ್ಟ್ ಸೇಲ್ ಮಾಡುವಂತಹದ್ದು ಮತ್ತು ಎಲ್ಲರೂ ಅಲ್ಲಿ ಏಕರೂಪದ ಪ್ರಾಡಕ್ಟ್ಗಳು ಇರುವಂತಹದ್ದನ್ನು ನಾವಲ್ಲಿ ಗಮನಿಸಲಿಕ್ಕೆ ಆಗುತ್ತೆ. ಪರ್ಫೆಕ್ಟ್ ಕಾಂಪಿಟೇಷನ್. ಆಮೇಲೆ ದೇರ್ ಇಸ್ ಎ ಫುಲ್ ಎಂಪ್ಲಾಯ್ಮೆಂಟ್ ಅಂತ ನಾವು ಇನ್ನೊಂದು ನೋಟ್ ಮಾಡುವಂಥದ್ದು. ಫುಲ್ ಎಂಪ್ಲಾಯ್ಮೆಂಟ್ ಆಫ್ ರಿಸೋರ್ಸಸ್, ಸಂಪೂರ್ಣ ಉದ್ಯೋಗ ಇರುವಂಥ ಸಂದರ್ಭವನ್ನು ಅಲ್ಲಿ ಗಮನಿಸ್ತೇವೆ ನಾವು. ಹಾಗೇನೆ there are differences in factor endowment
ಫ್ಯಾಕ್ಟರ್ ಎಂಡೋಮೆಂಟುಗಳು ಅಲ್ಲಿ ಡಿಫರೆಂಟ್ ಆಗಿದೆ. there are quantitative differences in the factor endowment in different regions, but qualitatively they are homogeneous. ಸೊ ಬೇರೆ ಬೇರೆ ರಾಷ್ಟ್ರದಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಏನು ಎಂಡೋಮೆಂಟ್ ಅಂದರೆ ಸಂಪನ್ಮೂಲಗಳು, ರಿಸೋರ್ಸಸ್ ಇದೆ ಅಂತ ಅಲ್ಲಿ ಹೇಳ್ತಾರೆ. ಕ್ವಾಂಟಿಟೇಟಿವ್ ಆಧಾರದ ವ್ಯತ್ಯಾಸ ಆಗಿರುತ್ತೆ. ಹಾಗೆಯೇ ದಿ ಪ್ರೊಡಕ್ಷನ್ ಫಂಕ್ಷನ್ ಆಫ್ ದಿ ಟೂ ಕಮೋಡಿಟೀಸ್ ಹ್ಯಾವ್ ಡಿಫರೆಂಟ್ ಫ್ಯಾಕ್ಟರ್ ಇಂಟೆನ್ಸಿಟೀಸ್. ಸೊ ಅಲ್ಲಿ ಡಿಫರೆಂಟ್ ಫ್ಯಾಕ್ಟರ್ ಇಂಟೆನ್ಸಿಟಿಯನ್ನು ಕೂಡ ಹೇಳ್ತಾರೆ. ಅದು ಲೇಬರ್ ಇಂಟೆನ್ಸಿಟಿ ಆಗಿರ್ಬೋದು ಅಥವಾ ಕ್ಯಾಪಿಟಲ್ ಇಂಟೆನ್ಸಿಟಿಯು ಕೂಡ ಆಗಿರ್ಬೋದು. ಸೊ ಎರಡು ರೀತಿಯಾದಂಥ ಇಂಟೆನ್ಸಿಟಿಯನ್ನು ಅವರಲ್ಲಿ ಹೈಲೈಟ್ ಮಾಡ್ತಾರೆ ಅಂತ ನೀವು ತಿಳಿಬೇಕಾಗುತ್ತೆ. ಸೊ ಎರಡು ರೀತಿ ಇಂಟೆನ್ಸಿಟಿ ವಸ್ತು ಉತ್ಪಾದನೆ ಮಾಡುವಾಗ ಕೆಲವು ಲೇಬರ್ ಇಂಟೆನ್ಸಿವ್ ತಂತ್ರಜ್ಞಾನ, ಭಾರತದಂಥ ರಾಷ್ಟ್ರಗಳು ಲೇಬರ್ ಇಂಟೆನ್ಸಿವ್ ತಂತ್ರಜ್ಞಾನ ಅಪ್ಲೈ ಮಾಡ್ತದೆ. ದೆನ್ ಅಮೆರಿಕಾ, ಜಪಾನ್ ಅಂತಹ ಅಭಿವೃದ್ಧಿ ಹೊಂದಿದ ಅಥವಾ ಶ್ರೀಮಂತ ರಾಷ್ಟ್ರಗಳು ಅಥವಾ ಬಂಡವಾಳ ಜಾಸ್ತಿ ಇರುವಂಥ ರಾಷ್ಟ್ರಗಳು ಕ್ಯಾಪಿಟಲ್ ಇಂಟೆನ್ಸಿವ್ ತಂತ್ರಜ್ಞಾನ ಸಹಜವಾಗಿ ಅಪ್ಲೈ ಮಾಡ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಇದಿಷ್ಟು ಮುಖ್ಯವಾಗಿ ಅಸಂಪ್ಷನ್ ಈ ಕೆಳಗಡೆ ನಾವು ಮಾಡಿಕೊಡುವಂಥದ್ದು ಅಂತ ತಿಳಿಬೇಕಾಗುತ್ತೆ. ಮುಂದೆ ಈ ಸಿದ್ಧಾಂತದಲ್ಲಿ ಬರುವಂತಹದ್ದು ಯಾವ ವಿಷಯ ಅಂತ ಇದು ಮಾಡಿದ್ರೆ ಮುಖ್ಯವಾಗಿ ಬರುವಂತಹದ್ದು ಮುಂದುವರಿದು ಈ ಅಸಂಪ್ಷನ್ಗೆ ಸಂಬಂಧಪಟ್ಟಾಗಿ ಹೇಳುವಾಗ ಏನ್ ಹೇಳ್ತಾರೆ ಕೇಳಿದ್ರೆ, ದಿ ಪ್ರೊಡಕ್ಷನ್ ಫಂಕ್ಷನ್ ಆರ್ ಡಿಫರೆಂಟ್ ಫಾರ್ ಡಿಫರೆಂಟ್ ಕಮೋಡಿಟೀಸ್. ಬೇರೆ ಬೇರೆ ಕಮೋಡಿಟಿಗಳಿಗೆ ಬೇರೆ ಬೇರೆ ರೀತಿಯಾದಂಥ ಪ್ರೊಡಕ್ಷನ್ ಫಂಕ್ಷನ್ ಅನ್ನಲ್ಲಿ ಹೇಳ್ತಾರೆ. ಪ್ರೊಡಕ್ಷನ್ ಫಂಕ್ಷನ್ ಡಿಫರೆಂಟ್ ಇನ್ ಡಿಫರೆಂಟ್ ಕಮೋಡಿಟೀಸ್. ದೆನ್ ಬಟ್ ಆರ್ ದಿ ಸೇಮ್ ಫಾರ್ ಈಚ್ ಗೂಡ್ಸ್ ಇನ್ ಬೋತ್ ದಿ ಕಂಟ್ರೀಸ್. ಎರಡೂ ರಾಷ್ಟ್ರಗಳಲ್ಲಿ ಸೇಮ್ ಆದ ಇಂಟೆನ್ಸಿಟಿ ಇರುತ್ತೆ. ಅಂದರೆ ಒಂದು ವಸ್ತು ಉತ್ಪಾದನೆ ಮಾಡಲಿಕ್ಕೆ ಒಂದು ತಂತ್ರಜ್ಞಾನ ಬೇಕು ಅಂತಾದರೆ ಆ ತಂತ್ರಜ್ಞಾನ ಎರಡು ರಾಷ್ಟ್ರದಲ್ಲಿ ಸೇಮ್ ಇರುತ್ತೆ. ಅಂದರೆ ಲೇಬರ್ ಇಂಟೆನ್ಸಿವ್ ಪ್ರಾಡಕ್ಟ್ ಆದರೆ ಎರಡು ರಾಷ್ಟ್ರದಲ್ಲಿ ಲೇಬರ್ ಇಂಟೆನ್ಸಿವ್ ಪ್ರಾಡಕ್ಟ್, ಕ್ಯಾಪಿಟಲ್ ಇಂಟೆನ್ಸಿವ್ ಆದರೆ ಕ್ಯಾಪಿಟಲ್ ಇಂಟೆನ್ಸಿವ್ ಸೇಮ್ ಇರುತ್ತೆ ಅಂತ ಲೆಕ್ಕ. It means that production function of commodity X is different from commodity Y, but the technique used to produce commodity X in both the countries is same. The technique used in producing commodity Y in both the countries is same. So ಅಲ್ಲಿ ಎರಡು ವಸ್ತುವನ್ನು ನಾವು ಗಮನಿಸಿದಾದ್ರೆ ಎರಡೂ ಪ್ರಾಡಕ್ಟುಗಳ ತಂತ್ರಜ್ಞಾನ ಸೇಮ್ ಇರುತ್ತೆ. ಲೇಬರ್ ಇಂಟೆನ್ಸಿವ್ ಆದರೆ ಲೇಬರ್ ಇಂಟೆನ್ಸಿವ್, ಕ್ಯಾಪಿಟಲ್ ಇಂಟೆನ್ಸಿವ್ ಆದರೆ ಕ್ಯಾಪಿಟಲ್ ಇಂಟೆನ್ಸಿವ್ ಆಗಿರುತ್ತೆ ಅಂತ ತಿಳಿಬೇಕಾಗುತ್ತೆ. ಫ್ಯಾಕ್ಟರ್ ಇಂಟೆನ್ಸಿಟೀಸ್ ಆರ್ ನಾನ್ ರಿವರ್ಸಿಬಲ್. ಅದನ್ನು ರಿವರ್ಸ್ ಮಾಡಲಿಕ್ಕೆ ಆಗುವುದಿಲ್ಲ, ನಾನ್ ರಿವರ್ಸಿಬಲ್ ಆಗಿರುತ್ತೆ. ದೇರ್ ಈಸ್ ಎ ಪರ್ಫೆಕ್ಟ್ ಮೊಬಿಲಿಟಿ ಆಫ್ ಫ್ಯಾಕ್ಟರ್ಸ್ ವಿದಿನ್ ಈಚ್ ರೀಜನ್, ಬಟ್ ಇಂಟರ್ನ್ಯಾಷನಲಿ ದೇ ಆರ್ ಇಮ್ಮೊಬೈಲ್. ವಿದಿನ್ ದಿ ರೀಜನ್, ರಾಷ್ಟ್ರದ ಒಳಗಡೆ ಆ ಪರಿಮಿತಿಯ ಜಾಗದಲ್ಲಿ ಪರ್ಫೆಕ್ಟ್ ಮೊಬಿಲಿಟಿ ಆಫ್ ಫ್ಯಾಕ್ಟರ್ ಸಾಧ್ಯ ಇದೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರೀಜನ್ ಇಂಟರ್ನ್ಯಾಷನಲ್ ಲೆವೆಲ್ ಇಮ್ಮೊಬೈಲ್, ಮೊಬೈಲ್ ಅಷ್ಟಾಗೋದಿಲ್ಲ. ಚಲಾವಣೆಗೆ ಲೇಬರ್ ಮತ್ತು ಬಂಡವಾಳ ಚಲಾವಣೆಗೆ ಕಡಿಮೆ ಅವಕಾಶ ಅಥವಾ ಆಗೋದಿಲ್ಲ. ದೇರ್ ಆರ್ ನೋ ಟ್ರಾನ್ಸ್ಪೋರ್ಟ್ ಕಾಸ್ಟ್. ಸಾಗಾಟ ವೆಚ್ಚ ಇರುವುದಿಲ್ಲ, ನೋ ಟ್ರಾನ್ಸ್ಪೋರ್ಟ್ ಕಾಸ್ಟ್. ಇನ್ನೊಂದು ಅಸಂಪ್ಷನ್ ಯಾವುದು ಕೇಳಿದರೆ, ದೇರ್ ಇಸ್ ಎ ಫ್ರೀ ಟ್ರೇಡ್ ಅಂಡ್ ಅನ್ರೆಸ್ಟ್ರಿಕ್ಟೆಡ್ ಟ್ರೇಡ್ ಬಿಟ್ವೀನ್ ಟೂ ಕಂಟ್ರೀಸ್. ಅಲ್ಲಿ ಮುಕ್ತ ವ್ಯಾಪಾರ ಇರುತ್ತೆ ಮತ್ತು ಯಾವುದೇ ರೀತಿ ನಿರ್ಬಂಧ ಇಲ್ಲದ ವ್ಯಾಪಾರಗಳು ಎರಡು ರಾಷ್ಟ್ರಗಳ ನಡುವೆ ಇರುತ್ತೆ ಅಂತ ಹೇಳ್ತಾರೆ. There are constant returns to scale in the production of each commodity in each region. ಅಲ್ಲಿ ಕಾನ್ಸ್ಟೆಂಟ್ ಆದ ರಿಟರ್ನ್ಸ್ ಸಿಗುತ್ತೆ. ಕಾನ್ಸ್ಟೆಂಟ್ ರಿಟರ್ನ್ಸ್ ಅಂದರೆ ಇನ್ಕ್ರೀಸಿಂಗ್ ರಿಟರ್ನ್, ಡಿಕ್ರೀಸಿಂಗ್ ರಿಟರ್ನ್ ಮತ್ತು ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಎನ್ನುವುದಾಗಿ ಮೂರು ರೀತಿಯಾದಂಥ ಸ್ಕೇಲ್ಗಳ ಬಗ್ಗೆ ನಿಮಗೆ ಗೊತ್ತು ಇವಾಗಲೇ. ಕಾನ್ಸ್ಟೆಂಟ್ ರಿಟರ್ನ್ಸ್ ಅಂದರೆ ಎಷ್ಟು ಇನ್ಪುಟ್ ಹಾಕ್ತೇವೋ ಅಷ್ಟೇ ಪ್ರಮಾಣದಲ್ಲಿ ಔಟ್ಪುಟ್ ಕೂಡ ಸಿಗುವಂಥದ್ದು, ರಿಟರ್ನ್ ಕೂಡ ಸಿಗುವಂಥದ್ದು ಕಾನ್ಸ್ಟೆಂಟ್ ರಿಟರ್ನ್ ಆಗಿರುತ್ತೆ. ಎಷ್ಟು ಇನ್ಪುಟ್ ಹಾಕ್ತೇವೋ ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಔಟ್ಪುಟ್ ಸಿಕ್ಕಿದ್ರೆ ಇನ್ಕ್ರೀಸಿಂಗ್ ರಿಟರ್ನ್ ಆಗಿರುತ್ತೆ. ಎಷ್ಟು ಇನ್ಪುಟ್ ಹಾಕ್ತೇವೋ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಔಟ್ಪುಟ್ ಸಿಕ್ಕಿದ್ರೆ ಡಿಕ್ರೀಸಿಂಗ್ ರಿಟರ್ನ್ ಆಗಿರುತ್ತೆ. ಇಲ್ಲಿ ಕಾನ್ಸ್ಟೆಂಟ್ ರಿಟರ್ನ್ ಬಗ್ಗೆ ಹೇಳ್ತಾರೆ. ಸಮವಾಗಿರುತ್ತೆ, ಪ್ರಪೋರ್ಷನೇಟ್ ಆಗಿರುತ್ತೆ ಅಂತ ತಿಳಿಬೇಕು. ಪ್ರಿಫರೆನ್ಸಸ್ ಆಫ್ ಕನ್ಸ್ಯೂಮರ್ಸ್ ಅಂಡ್ ದೇರ್ ಡಿಮಾಂಡ್ ಪ್ಯಾಟರ್ನ್ ಆರ್ ಐಡೆಂಟಿಕಲ್ ಇನ್ ಬೋತ್ ದಿ ಕಂಟ್ರೀಸ್. ಕನ್ಸ್ಯೂಮರ್ನ ಪ್ರಿಫರೆನ್ಸಸ್ಗಳು ಸಮಾನವಾಗಿರುತ್ತೆ ಅಂತ ಹೇಳ್ತಾರೆ. ದೇರ್ ಇಸ್ ನೋ ಚೇಂಜಸ್ ಇನ್ ಟೆಕ್ನಾಲಜಿಕಲ್ ನಾಲೆಜ್. ತಂತ್ರಜ್ಞಾನದ ವಿಷಯದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು, ವ್ಯತ್ಯಾಸಗಳು ಆಗೋದಿಲ್ಲ ಅಂತ ಕೂಡ ಅಲ್ಲಿ ಹೇಳ್ತಾರೆ. ಇದಿಷ್ಟು ಮುಖ್ಯವಾಗಿ ಅಸಂಪ್ಷನ್ಗಳು ನಾವಲ್ಲಿ ಮಾಡಿಕೊಡುವಂಥದ್ದು. ಮುಂದೆ ಅದರ ಎಕ್ಸ್ಪ್ಲನೇಟರಿ ಸೈಡಿಗೆ ವಿವರಣೆಗೆ ಹೋಗುವಾಗ ಈ ಸಿದ್ಧಾಂತದ ಬಗ್ಗೆ ವಿವರಣೆಗೆ ಹೋಗುವುದಾದರೆ ಎಕ್ಸ್ಪ್ಲನೇಷನ್ ಆಫ್ ದಿ ಥಿಯರಿ, ಅದರ ಇಂಟ್ರೊಡಕ್ಟರಿ ಪಾರ್ಟಲ್ಲಿ ಈ ರೀತಿಯಾಗಿ ನಮಗೆ ಅರ್ಥೈಸಿಕೊಳ್ಬೋದು. ಏನು? ಗಿವನ್ ದೀಸ್ ಅಸಂಪ್ಷನ್ಸ್, ಹೆಕ್ಷರ್ ವಹಿಲಿನ್ ಆರ್ಗ್ಯೂಡ್ ದ್ಯಾಟ್ the immediate cause of international trade is the differences in relative commodity price
caused by differences in relative demand and supply factors, supply prices. As a result of differences in factor endowment between two countries. ಸೊ ಎರಡು ರಾಷ್ಟ್ರಗಳ ಎಂಡೋಮೆಂಟುಗಳು ಇರುವಂಥ ಅಲ್ಲಿಯ ಎಂಡೋಮೆಂಟುಗಳ ಆಧಾರದ ವ್ಯತ್ಯಾಸದ ಆಧಾರದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಇರುತ್ತೆ ಅಂತ ಹೇಳ್ಕೊಂಡು ಹೆಕ್ಷರ್ ಮತ್ತು ವೊಹಿಲಿನ್ ಇವರು ಹೇಳ್ತಾರೆ. ಸೊ ಎರಡು ರಾಷ್ಟ್ರದಲ್ಲಿ ಬೇರೆ ಬೇರೆ ಆಗಿದೆ. ಸೊ ಟ್ರೇಡ್ ಡಿಫರೆನ್ಸಸ್ ಇನ್ ರಿಲೇಟಿವ್ ಕಮಾಡಿಟಿ ಪ್ರೈಸಸ್ಗಳು, ಬೇರೆ ಬೇರೆ ರಾಷ್ಟ್ರದಲ್ಲಿ ಬೇರೆ ಬೇರೆ ಪ್ರೈಸ್, ಆ ರಾಷ್ಟ್ರದಲ್ಲಿಯ ಏನು ಫ್ಯಾಕ್ಟರ್ ಎಂಡೋಮೆಂಟ್ ಅವೈಲೇಬಲ್ ಆಗಿರೋದನ್ನು ಡಿಪೆಂಡ್ ಆಗಿದೆ ಅಂತ ಹೇಳ್ತಾರೆ. Fundamentally, the relative scarcity of factor, the shortage of supply in relation to demand is essential for trade between two regions. Commodities which use large quantities of scarce factors are imported because their prices are high, while those using abundant factors are exported because the prices are low. So, ಇಲ್ಲಿ relatively scarcity of factors, the shortage of supply in relation to demand, ಟ್ರೇಡ್ ಬಿಟ್ವೀನ್ ಟೂ ರೀಜನ್ಸ್, ಯಾವ ರಾಷ್ಟ್ರದಲ್ಲಿ ಶಾರ್ಟೇಜ್ ಅಥವಾ ಸ್ಕ್ಯಾರ್ಸಿಟಿ ಆಗಿದೆಯೋ, ಅಬಂಡೆಂಟ್ ಆಗಿದೆಯೋ ಅದರ ಆಧಾರದಲ್ಲಿ ವ್ಯಾಪಾರ ನಡೆಯುತ್ತೆ ಅಂತ ಹೇಳ್ತಾರೆ. ಕಮಾಡಿಟೀಸ್ ವಿಚ್ ಆರ್ ಲಾರ್ಜ್ ಕ್ವಾಂಟಿಟೀಸ್ ಆಫ್ ಸ್ಕ್ಯಾರ್ಸ್ ಫ್ಯಾಕ್ಟರ್ಸ್ ಆರ್ ಇಂಪೋರ್ಟೆಡ್ ಬಿಕಾಸ್ ದೇರ್ ಪ್ರೈಸಸ್ ಆರ್ ಹೈ. ಯಾವ ರಾಷ್ಟ್ರದಲ್ಲಿ ಯಾವ ಸಂಪನ್ಮೂಲ ಕೊರತೆ ಇದೆಯೋ ಅಥವಾ ಫ್ಯಾಕ್ಟರ್ಸ್ಗಳು ಕೊರತೆ ಇದೆಯೋ ಆ ರಾಷ್ಟ್ರ ಇನ್ನೊಂದು ರಾಷ್ಟ್ರದಿಂದ ಆಮದು ಮಾಡ್ಕೊಳ್ಳುತ್ತಂತೆ. ವೈಲ್ ದೋಸ್ ಯೂಸಿಂಗ್ ಅಬಂಡೆಂಟ್ ಫ್ಯಾಕ್ಟರ್ಸ್ ಆರ್ ಎಕ್ಸ್ಪೋರ್ಟೆಡ್ ಬಿಕಾಸ್ ದೇರ್ ಪ್ರೈಸಸ್ ಆರ್ ಲೋ. ಯಾವ ರಾಷ್ಟ್ರದಲ್ಲಿ ಯಾವ ಸಂಪನ್ಮೂಲ ಜಾಸ್ತಿ ಇರುತ್ತೋ ಆ ರಾಷ್ಟ್ರ ಅದನ್ನು ಉಪಯೋಗಿಸಿಕೊಂಡು ಬೆಲೆ ಕಡಿಮೆಗೆ ಉತ್ಪಾದನೆ ಮಾಡಿ ರಫ್ತು ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳುವಂಥದ್ದು. ಸೊ ಇದು ಇಂಟ್ರೊಡಕ್ಟರಿ ಐಡಿಯಾಸ್ ಫಾರ್ ದಿ ಹೆಕ್ಷರ್ ವೊಹಿಲಿನ್ ಥಿಯರಿಗೆ ಕೊಡುವಂಥದ್ದು. ಎಸ್ ಸ್ನೇಹಿತರೆ, ಇದಿಷ್ಟು ಈ ಸೆಷನ್ನಲ್ಲಿ ನಾವು ಅಧ್ಯಯನ ಮಾಡಿಕೊಳ್ತಿರುವಂಥ ವಿಷಯಗಳು. ಮುಂದಿನ ಸೆಷನ್ನಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ. ವಂದನೆಗಳು.